ಏನ್ ಮಾಡ್ತಾ ಇದ್ಯಾ? ಟ್ರೇಡಿಂಗ್ ಮಾಡ್ತಾ ಇದೀನಣ್ಣ. ಓಹ್, ಜೂಜ್ ಆಡ್ತಾ ಇದ್ಯಾ? ಆ ಏ ಗುರು, ನಿನ್ಗೆ ತಲೆಗಿಲೆ ಕೆಟ್ಟೈತಾ? ಟ್ರೇಡಿಂಗ್ ಅನ್ನೋದು ಬಿಸ್ನೆಸ್. ಈ ಗೋವಾದಲ್ಲಿ ಕೆಸಿನೋದಲ್ಲಿ ಆಡ್ತಾರಲ್ಲ ಅದು, ಮತ್ತೆ MPL ಇನ್ನೊಂದು ಮತ್ತದ್ರಲ್ಲಿ ಬೆಟ್ಟಿಂಗ್ ಆಡ್ತಾರಲ್ಲ ಅದೆಲ್ಲ ಜೂಜು, ಸ್ಪೆಕ್ಯುಲೇಟಿವ್ ಇನ್ಕಮ್. ಎರಡು ಹೆಂಗ್ ಒಂದೇ ಆಗುತ್ತೆ? ಹುಡುಗಿಡ್ ಬಂದಿದ್ಯಾ? ಅಯ್ಯೋ, ಇನ್ಮೇಲೆ FNO ಟ್ರೇಡಿಂಗ್ ಮಾಡೋದು ಜೂಜ್ ಆಡೋದು ಎರಡು ಒಂದೇ ಕಣ್ ಬಾರ್ಲಾ. ನೋಡ್ ಮತ್ತಿವಾಗ. ಅಯ್ಯೋ, ನನ್ನನ್ ಬೈಕಬೇಡ ಗುರು, ನಾನ್ ಈ ಮಾತನ್ನ ಹೇಳ್ತಾ ಇಲ್ಲ, ಇಂಡಿಯನ್ ಗವರ್ಮೆಂಟ್ ಹೇಳ್ತಾ ಐತೆ. ಈ ಸರಿ ಯೂನಿಯನ್ ಬಜೆಟ್ ಬರ್ತಾ ಇದೆಯಲ್ಲ, ಅದ್ರಲ್ಲಿ BJP ಗವರ್ಮೆಂಟ್ ಟ್ರೇಡರ್ಸ್ ಬೊಗಣಿ ಊಟ ಇಡೋ ಪ್ಲಾನ್ ಮಾಡಿದ್ದಾರೆ. ಈ ಮುಂಚೆ ನೀನ್ ಹೇಳ್ದಂಗ್ ಟ್ರೇಡಿಂಗ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಅದ್ರಲ್ಲಿ ಬರೋ ಇನ್ಕಮ್ ನ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಟ್ಯಾಕ್ಸ್ ಹಾಕೋರು ಗುರು. ಆದ್ರೆ ಇನ್ಮೇಲೆ ಟ್ರೇಡಿಂಗ್ ಮಾಡೋದು ಒಂದೇ, ಲಾಟರಿ ಟಿಕೆಟ್ ತಗೊಳ್ಳೋದು, ಜೂಜ್ ಆಡೋದು ಎರಡು ಒಂದೇನೆ. ಯಾಕಂತ ಹೇಳಿದ್ರೆ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ಅದ್ರ ಪ್ರಕಾರ ಟ್ಯಾಕ್ಸ್ ಹಾಕ್ತಾ ಇದಾರೆ. ಟ್ಯಾಕ್ಸ್ ಹೆವಿ ಆಗಿ ಬೀಳುತ್ತೆ. ಆಯ್ಕೊಂಡ್ ತಿಂತಿದ್ದೆ, ಬಟ್ ಇದಕ್ ಸರ್ಕಾರದ ವಾದ ಏನಪ್ಪಾ ಅಂತ ಹೇಳಿದ್ರೆ, ತಲೆ ಬಿಡೋ ಗೊತ್ತಿದ್ದವರೆಲ್ಲ ಸ್ಟಾಕ್ ಮಾರ್ಕೆಟ್